ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರಿತಾ ಇದೆ. ವಿದೇಶಗಳಿಂದ ಬರಬೇಕಾಗಿದ್ದಂತ ಹಣ್ಣುಗಳ ಆಮದಿನಲ್ಲಿ ಇದೀಗ ಭಾರೀ ಪ್ರಮಾಣದಲ್ಲಿ ವ್ಯತ್ಯಯ ಕೂಡ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಈಗ ಆಲ್ರೆಡಿ ಜನರು ಹೈರಾಣಾಗಿದ್ದಾರೆ. ಹಣ್ಣಿನ ಮಾರುಕಟ್ಟೆ ಕಂಗಾಲಾಗಿದೆ. ವಿದೇಶಿ ಹಣ್ಣುಗಳ ಆಮದಿನಲ್ಲಿ ಭಾರೀ ಕುಸಿತ ಕೂಡ ಕಾಣ್ತಾ ಇರುವಂತದ್ದು. ಬೀದರ್ ಮಾರುಕಟ್ಟೆಯಲ್ಲಿ ಹಣ್ಣಿನ ಬಾಕ್ಸ್ಗಳು ಖಾಲಿಯಾಗಿದ್ದಾವೆ. ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಗ್ರಾಹಕರಿಲ್ಲದ ಮಾರುಕಟ್ಟೆ ಸ್ತಬ್ಧವಾಗಿದೆ. ಭಾರೀ ವ್ಯತ್ಯಯ ಆಗ್ತಾ ಇರುವಂತದ್ದು ಹಣ್ಣುಗಳ ಆಮದಿನಲ್ಲಿ. ಯುದ್ಧದ ಬಿಸಿ ಹಣ್ಣಿನ ಮಾರುಕಟ್ಟೆಯನ್ನ ಕೂಡ ಕಂಗಾಲಾಗಿಸಿದೆ. ವಿದೇಶಿ ಹಣ್ಣುಗಳ ಆಮದಿನಲ್ಲಿ ಭಾರೀ ಕುಸಿತ ಆಗ್ತಾ ಇದೆ. ಬೀದರ್ ಮಾರುಕಟ್ಟೆಯಲ್ಲಿ ಹಣ್ಣಿನ ಬಾಕ್ಸ್ಗಳು ಖಾಲಿಯಾಗಿದ್ದಾವೆ. ವ್ಯಾಪಾರಸ್ಥರು ಕಂಗಾಲಾಗಿದ್ರೆ ಇನ್ನೊಂದು ಕಡೆನಲ್ಲಿ ಗ್ರಾಹಕರಿಲ್ಲದೆ ಮಾರ್ಕೆಟ್ ಸ್ತಬ್ಧವಾಗಿದೆ. ಬರೋಬ್ಬರಿ 50% ಹಣ್ಣುಗಳ ಪೂರೈಕೆ ಕುಸಿತವನ್ನ ಕಂಡಿದೆ. ಯುದ್ಧದ ಬಿಸಿ ಇಷ್ಟು ದಿನ ಕೇವಲ ಗ್ಯಾಸ್ ಸಮಸ್ಯೆಯನ್ನಷ್ಟೇ ತಂದಿಟ್ಟಿತ್ತು. ಆದ್ರೆ ಇದೀಗ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಹಣ್ಣುಗಳ ಮೇಲೂ ಕೂಡ ಯುದ್ಧದ ಪರಿಣಾಮ ಬೀರ್ತಾ ಇದೆ. ಹಣ್ಣುಗಳ ಆಮದಿನಲ್ಲೂ ಕೂಡ ಭಾರಿ ವ್ಯತ್ಯಯ ಕಾಣಿಸ್ತಾ ಇರುವಂತದ್ದು. ರಫ್ತಾಗ್ತಾ ಇಲ್ಲ. ಒಂದ್ ಕಡೆನಲ್ಲಿ ಆಮದು ಕೂಡ ಆಗ್ತಾ ಇಲ್ಲ. ಸೇಬಾಗಿರ್ಬೋದು, ಕಿವಿ, ಆರೆಂಜ್ ಹಣ್ಣಿನ ಆಮದಿನಲ್ಲಿ ಕುಸಿತ ಆಗ್ತಾ ಇದೆ. ಗ್ರಾಹಕರು ಕೂಡ ಬರ್ತಾ ಇಲ್ಲ. ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ಹಣ್ಣುಗಳಿಲ್ಲದೆ ಹಣ್ಣಿನ ಮಾರುಕಟ್ಟೆ ಖಾಲಿ ಅಂತ ಉಳಿತಾ ಇದೆ. ಸ್ತಬ್ಧವಾಗಿದೆ. ಗ್ರಾಹಕರು ಇಲ್ಲ, ವ್ಯಾಪಾರಸ್ಥರು ಇಲ್ಲ. ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಅಲ್ಲಿನ ಪರಿಸ್ಥಿತಿ. ಬೀದರ್ ನಗರದ ಹಣ್ಣಿನ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಅಂತ ಇರುವಂತದ್ದು. ಸೇಬನ್ನ ಕೂಡ ಆಮದು ಮಾಡ್ಕೊಳ್ತಾ ಇತ್ತು. ಇದೀಗ ಅದರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ವಹಿವಾಟು ಅಸ್ತವ್ಯಸ್ತ ಆಗಿದೆ. ಏನು ಕೂಡ ಆಗ್ತಾ ಇಲ್ಲ. ರಫ್ತು ಆಗ್ತಾ ಇಲ್ಲ. ಈ ಕಡೆನಲ್ಲಿ ಆಮದನ್ನು ಕೂಡ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇರೋದ್ರಲ್ಲಿ ಸ್ವಲ್ಪ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗಿದ್ರಿಂದ ಯಾವಾಗ ಹೋಟೆಲ್ ಮಾಲೀಕರು, ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು, ಆಗ ಕೇಂದ್ರ ಸರ್ಕಾರ ಒಂದು ನಿಲುವನ್ನ ತೆಗೆದುಕೊಂಡು ಗ್ಯಾಸ್ ಅನ್ನೇನೋ ತರಿಸ್ತಾ ಇದೆ. ಆದ್ರೆ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಲ್ಬಣಿಸ್ತಾ ಇದೆ. ಇದೀಗ ನಾನು ವ್ಯಾಪಾರಸ್ಥ ಬೀದರ್ನಲ್ಲಿರೋದು. ಇಲ್ಲಿ ಹೋಲ್ಸೇಲ್ನಲ್ಲಿ 400ರಿಂದ 500, 600 ರೂಪಾಯಿ ಜಾಸ್ತಿ ಆಗಿದ್ದಕ್ಕೋಸ್ಕರ ನಮ್ಮಲ್ಲಿ ರಿಟೇಲ್ನಲ್ಲಂತೂ 50% ಮೇಲ್ಗಡೆ ಗಿರಾಕ ಕಮ್ಮಿ ಆಗಿದೆ ಸರ್. ಒಂದು ಆ್ಯಪಲ್ ಅಗರ್ ನಾನು ಒಯ್ದಿದ್ರೆ 20 kg ಒನ್ ಡೇನಲ್ಲಿ ಮಾರೋದು ಇವತ್ತು 3 ದಿವಸ ಮಾರಬೇಕಾಗ್ತಾ ಇದೆ. ಆ್ಯಪಲ್ ಆಗಲಿ ಅಥವಾ ಮಾಲ್ಟಾ ಸಂತ್ರ ಆಗಲಿ ಅಥವಾ ಕಿವಿ ಆಗಲಿ ಎಲ್ಲದರಲ್ಲಿ ಡ್ರ್ಯಾಗನ್ನು ಈ ಥರ ಎಲ್ಲ ಐಟಮ್ಸ್ನಲ್ಲಿ ರೇಟ್ ಜಂಪ್ ಆಗಿದ್ದಕ್ಕೋಸ್ಕರ ನಮ್ಮ ರಿಟೇಲ್ನಲ್ಲೂ ಭಾಳ ಎಫೆಕ್ಟ್ ಬಿದ್ದಿದೆ. ಈ ವಾರಗೋಸ್ಕರ ಈ ವಾರ ಅಗರ್ ನಿಲ್ಲಲಿಲ್ಲ ಅಂತಂದರೆ ಮತ್ತೆ ನಮಗೆ ಮುಂದೆ ಫ್ಯೂಚರ್ನಲ್ಲಿ ಭಾಳ ಕಷ್ಟ ಆಗುತ್ತೆ ಸರ್. ನಾನು ವ್ಯಾಪಾರಸ್ಥ ಬೀದರ್ನಲ್ಲಿರೋದು. ಇಲ್ಲಿ ಹೋಲ್ಸೇಲ್ನಲ್ಲಿ 400ರಿಂದ 500, 600 ರೂಪಾಯಿ ಜಾಸ್ತಿ ಆಗಿದ್ದಕ್ಕೋಸ್ಕರ ನಮ್ಮಲ್ಲಿ ರಿಟೇಲ್ನಲ್ಲಂತೂ 50% ಮೇಲ್ಗಡೆ ಗಿರಾಕ ಕಮ್ಮಿ ಆಗಿದೆ ಸರ್. ಒಂದು ಆ್ಯಪಲ್ ಅಗರ್ ನಾನು ಒಯ್ದಿದ್ರೆ 20 kg ಒನ್ ಡೇನಲ್ಲಿ ಮಾರೋದು ಇವತ್ತು 3 ದಿವಸ ಮಾರಬೇಕಾಗ್ತಾ ಇದೆ. ಆ್ಯಪಲ್ ಆಗಲಿ ಅಥವಾ ಮಾಲ್ಟಾ ಸಂತ್ರ ಆಗಲಿ ಅಥವಾ ಕಿವಿ ಆಗಲಿ ಎಲ್ಲದರಲ್ಲಿ ಡ್ರ್ಯಾಗನ್ನು ಈ ಥರ ಎಲ್ಲ ಐಟಮ್ಸ್ನಲ್ಲಿ ರೇಟ್ ಜಂಪ್ ಆಗಿದ್ದಕ್ಕೋಸ್ಕರ ನಮ್ಮ ರಿಟೇಲ್ನಲ್ಲೂ ಭಾಳ ಎಫೆಕ್ಟ್ ಬಿದ್ದಿದೆ. ಈ ವಾರಗೋಸ್ಕರ ಕೇವಲ ಗ್ಯಾಸ್ಗಷ್ಟೇ ಅಲ್ಲ, ಅದನ್ನು ಹೊರತುಪಡಿಸಿ ಹಣ್ಣಿನ ಮಾರುಕಟ್ಟೆಗೂ ಕೂಡ ಯುದ್ಧದ ಬಿಸಿ ಅನ್ನೋದು ತಡ್ತಾ ಇದೆ. ಹಾಗಾಗಿ ಒಂದ್ ಕಡೆನಲ್ಲಿ ಮಾಲೀಕರಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ಇಬ್ಬರಿಗೂ ಕೂಡ ಇದರ ಪರಿಣಾಮ ಬೀರ್ತಾ ಇರುವಂಥದ್ದು. ಇದೀಗ ಹಣ್ಣಿನ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಗ್ರಾಹಕರು ಇಲ್ಲ, ಒಂದ್ ಕಡೆನಲ್ಲಿ ಮಾಲೀಕರು ಕೂಡ ಇಲ್ಲ. ಸೇಬು, ಕಿವಿ ಹಣ್ಣು, ಆರೆಂಜ್ ಎಲ್ಲವೂ ಕೂಡ ಆಮದು ಸ್ಟಾಪ್ ಆಗಿದೆ. ಹಾಗಾಗಿ ತೊಂದರೆ ಕೂಡ ಆಗ್ತಾ ಇದೆ.